ನಮಸ್ಕಾರ ರೀ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ ಗುರು. ಈ ಥರ ವ್ಲಾಗ್ ಮಾಡ್ತಾ ಇದ್ದೇನೆ ಅಂದ್ರೆ ಇಲ್ಲಿ ಆಫೀಸ್ನಲ್ಲಿ ಇದ್ದೀನಿ, ವರ್ಕ್ ಕೊಟ್ಟಿದ್ದಾರೆ, ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಸುಮ್ಮನೆ ಕೂತ್ಕೊಂಡು ಏನು ಮಾಡಲಿ, ಯೂಟ್ಯೂಬಿಗೆ ಬೇರೆ ಕಂಟೆಂಟ್ ಇಲ್ಲ. ಶಾರ್ಟ್ ಫಿಲಮಿಂದು ಅದನ್ನು ನೆಕ್ಸ್ಟ್ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ, ಮಾಡ್ತೀನಿ. ಅದು ಬೇರೆ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಏನೇ ಮಾಡ್ತೀನಿ ಅಂತ. ಮತ್ತು ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇಲ್ಲಿಗೆ ಸೇರಿದಾಗಿಂದ ಒಂದೇ ವರ್ಕು, ಅದು ಮುಂದಕ್ಕೆ ಹೋಗ್ತಾ ಚೇಂಜ್ ಆಗುತ್ತಂತೆ. ಆದರೆ ತುಂಬ ಬ್ಯಾಲೆನ್ಸ್ ಇರೋದ್ರಿಂದ ಒಂದೇ ವರ್ಕ್ ಆಗಿದೆ. ಇದನ್ನೇ ಕ್ಲಿಯರ್ ಮಾಡಿ ಸಾಕಾಗಿ ಹೋಗೈತೆ ಗುರು. ಆದರೂ ಕೆಲ್ಸಕ್ಕೆ ಮನೆ ಅಂತ ಕೆಲಸ ಮಾಡ್ತೀವಿ. ಆದರೂ ಒಂದೊಂದು ಸಲ ಬೇಜಾರು ಅನಿಸುತ್ತೆ, ಕೂತ್ಕೊಂತೀನಿ, ಮತ್ತೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀನಿ. ಈಗ ನಿಮ್ಮ ಜೊತೆ ವ್ಲಾಗ್ ಕೂಡ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಮೇಲೆ ಬಂದಿದ್ದೀನಿ, ಇಲ್ಲಿ ವ್ಯೂ ಕಾಣುತ್ತೆ ಗುರು. ಒಂದು ಪ್ಲ್ಯಾನ್ ಬರುತ್ತೆ, ಹಿಂಗೆ ಈ ಬಿಲ್ಡಿಂಗಿಂದ ಹಿಂಗೆ ಬಂದು ಅಲ್ಲತ್ತಿ, ಹಂಗೆ ಮೇಲಿಂದ ಹತ್ತಿ ಅಲ್ಲಿಗೆ ಜಂಪ್ ಹೊಡೆದು ಮತ್ತು ಈ ಕಡೆ ಬಂದು ಆ ಕಡೆಯಿಂದ ಹೇಳ್ಕೊಂಡು ಹೋಗ್ಬೋದು. ಯಾಕಪ್ಪ ಅಂದರೆ ಈ 3 ಬಿಲ್ಡಿಂಗ್ ಅಟ್ಯಾಚ್ ಇದ್ದಾವೆ. ಆರಾಮ ಒಂದು ಬಿಲ್ಡಿಂಗ್ ಮೇಲೆ ಹೋಗ್ಬೋದು ಸುಮ್ಮನೆ. ಆದರೆ ಅದು ಹೇಳೋಷ್ಟು ಸುಲಭ ಅಲ್ಲ. ಇದಾದರೆ ಹಿಂಗೆ ಹತ್ಬೋದು ಗುರು. ಇಲ್ಲೇ ಹತ್ರನೇ ಐತೆ, ಪಕ್ಕದಾಗೆ ಐತೆ ಕಾಂಪ್ಲೆಕ್ಸು. ನಾನು ಈ ಕಾಂಪ್ಲೆಕ್ಸ್ ಮೇಲೆ ನಿಂತ್ಕೊಂಡವೀನಿ. ಇದು ಒಂಚೂರು ಡಿಸ್ಟೆನ್ಸ್ ಐತಿ ಆ ಕಡೆ, ಮತ್ತು ಮನೆ ಅದು. ಮತ್ತು ಇವಾಗ ಕೆಳಗಡೆ ಹೋಗಿ ಕೆಲಸ ಮಾಡುವಂತಹ ಸಮಯ. ಇದನ್ನು ನೋಡಿದ್ರು ನಮ್ಮೂರು ನ್ಯಾಮ್ತಿ ಹಂಗೈತೆ ಕಣ್ತುಂಬ. ಸರಿ, ಯಾವ ಊರು ನಿಂದು? ನಮ್ಮೂರು ನ್ಯಾಮ್ತಿ. ಕವಿತೆಗಳ ಸಂತೆ ಓಲವೇ ನೀ ತಂದ ಹಾಡಿಗೆ ನಾ ಸೋತೆ. 1 ಗಂಟೆ 10 ನಿಮಿಷ. ಇಲ್ಲಿ ವರ್ಕ್ ವಿತ್ ವ್ಲಾಗ್. ನಾನು ಇಲ್ಲೊಂದು ಮಾತ್ರೆ ತಗೊಂಡು ನುಂಗಿದೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗ್ತಿತ್ತು ಅಂತ ಮಾತ್ರೆ ತಗೊಂಡು ನುಂಗಿದೆ. ಆದರೆ ಮಾತ್ರೆ ರೇಟ್ ಕೇಳಿದರೆ 12 ರೂಪಾಯಿ. ನಾವು ಇದೇ ಮಂಗಳೂರು ಸೈಡ್ ಹೋದಾಗ ಮಾತ್ರೆ ತಗೊಂಡಿದ್ದೆ, ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಅಂತ. ಅದಕ್ಕೆ 1 ರೂಪಾಯಿ 2 ರೂಪಾಯಿ ಇತ್ತು ಅಷ್ಟೇ. ಆದರೆ ಇಲ್ಲಿನ ರೇಟಿಗೂ ಅಲ್ಲಿನ ರೇಟಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ಗುರು. ಮಧ್ಯಾಹ್ನದ ಊಟ ರೈಸ್, ಸಾಂಬಾರು, ಚಪಾತಿ, ಪಲ್ಯ. ಬರ್ಬೇಕಾದ್ರೆ ಪಾರ್ಸಲ್ ತಗೊಂಬಂದಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ನ್ಯಾಮ್ತಿ ಹೋಟ್ಲಲ್ಲಿ. ಕುಂತು ಬೇಜಾರಾಯ್ತು ಅಂತ ಇನ್ನಿಷ್ಟು ಹೊರಗಡೆ ನೋಡೋಣ ಬರ್ತಾಯಿದ್ದೀನಿ. ಬಂದಾಗ ಇಲ್ಲಿ ಒಂದಿಷ್ಟು ಹನಿ ಮಳೆ ಇತ್ತೆ. ಹಾಗೆ ಮೇಲೆ ಆಗಲೇ ಹೋಗಿದ್ದೆ, ಮತ್ತೆ ಹೋಗುವ ಬೆಳಬಡಿ ಮಳೆ ಬರ್ತೈತೆ. ಸಂಜೆ 5 ಗಂಟೆ 5 ಕಾಲಾಗೈತೆ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಹಲೋ, ಎಟ್ರ ಲಪಡ ಮಾಡ್ತಾನೆ. ಸೊಟ್ಟು ಕೂತ್ಗಿ ಕರ್ನಾಟಕದ ಮನಿ ಮಗ ಯಾರಲ್ಲೇ? ಅಭಿಮಾನಿಗಳ ಆಶೀರ್ವಾದದೊಂದಿಗೆ ಬ್ಯಾಕ್ ಸಿಂಪಲ್ ಕನ್ನಡಿಗ. ನನ್ನ ಶರ್ಟ್ ನೋಡಿ ಗುರು ಹೆಂಗಾಗೈತೆ. ಅಲ್ಲಿ ಬರೆದು ಪೆನ್ನು ಹಿಂಗೆ ಹಿಡ್ಕೊಂಬಂದೆ, ಅದು ನೋಡಿದ್ರೆ ಲೀಕ್ ಆಗ್ಬಿಟ್ಟೈತೆ. ಅಲ್ಲಿ ಮನೆಗೆ ಹೋದ್ಮೇಲೆ ನೋಡ್ಕೊತಿದ್ದೆ. ಆದರೆ ಕರೆಂಟ್ ಇಲ್ಲ ಗುರು ಮನೇಲಿ. ಲೈಟ್ ಕಂಬದಲ್ಲಿ ಕರೆಂಟ್ ಐತೆ, ನಮ್ಮ ಮನೆಗೆ ಕರೆಂಟ್ ಬಂದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಮನೆ ಫುಲ್ಲು ಕತ್ತು. ಹಂಗಾಗಿ ಇಲ್ಲಿ ಫೋನ್ ಚಾರ್ಜ್ ಹಾಕೋಣಕ್ಕೆ ಅಂತ ಬಂದಿದ್ದೇನೆ ಹೊರಗಡೆ. ಕೈಗೆ ಎಲ್ಲ ಮಸಿಯಾಗಿ ಹೋಗೈತೆ. ಇನ್ನು ಹೆಂಗಾರು ಮಾಡಿ ತೊಳ್ಕೊಬೇಕು. ಏನು ಮಾಡೋಕ್ಕಾಗಲ್ಲ, ಅಪರೂಪಕ್ಕೆ ಒಂದೊಂದು ಸಲ ಆಗ್ತಾ ಇರ್ತವೆ ಇಂಥ ಇಂಕ್ ಮಸಿ ಮತ್ತು ಕರೆಂಟ್ ಹೋಗೋದೆಲ್ಲ. ಅಂದರೆ ಕರೆಂಟ್ ಕಂಬದಲ್ಲಿ ಕರೆಂಟ್ ಐತೆ. ಮಳೆ ಹೊಡೆತದಿಂದ ಭಾರಿ ಮಳೆ ಹೊಡೆತದಿಂದ ನಮ್ಮ ಮನೇಲಿ ಮಾತ್ರ ಕರೆಂಟ್ ಇಲ್ಲ. ಇವಾಗ ಫೋನ್ ಮಾಡಿದ್ರೆ ಅವ್ರು ಬರಲ್ಲ,
ಬೆಳಗ್ಗೆ ಫೋನ್ ಮಾಡಿ ಅವ್ರನ್ನ ಕರೆಸ್ಬೇಕು, ರಿಪೇರಿ ಮಾಡಿಸ್ಬೇಕು. ಇದು ಇರೋದೊಂದೇ ಚಿಕ್ಕ ಲೈಟು. ಇದೇನು ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಹೋಗುತ್ತೆ. ಟೈಮು 10 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ನಿದ್ದೆ ಮಾಡಬೇಕು. ಮುಂಗಾರು ಮಳೆ ಏನು ನಿನ್ನ ಹನಿಗಳಲ್ಲಿ ಇದೆ, ನಾರ್ಮಲ್ ಆಡಿದೆ ಅಲ್ಲ. ಮುಂಗಾರು ಮಳೆ ಏನು ನಿನ್ನ ಹನಿಗಳಲ್ಲಿ ಇದೆ, ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಕಣ್ಲೆ, ಏನೂ ಮಾಡಲ್ಲ. ಇದೇಗಿದೆ ಸುಮ್ಮನೆ. ಈಗ ಕೆಲಸದ ಸಮಯ, ಕೆಲಸ ಮಾಡೋಣ. ಕೊಯ್ಸಲ್ಲಿ ಈ ಬೋಟಿ ತಿಂತಾಯಿದ್ದೆ. ಅಂದರೆ ಆವಾಗ ಇನ್ನೂ ದಪ್ಪ ಬರ್ತಾಯಿದ್ದು. 5 ರೂಪಾಯಿಗೆ 4-5 ಪೀಸ್ ಇರ್ತಾಯಿದ್ದು, ಚೆನ್ನಾಗಿರ್ತಾಯಿದ್ದು. ಈಗ ಒಂಚೂರು ಟೇಸ್ಟ್ ಕಮ್ಮಿ ಆಗಿದ್ರು. ಸೇಮ್ ಅದೇ ಥರ ಬೋಟಿ ಸಿಗ್ತಾ ಇದ್ದಾವೆ. ಟೇಸ್ಟು ಚೆನ್ನಾಗೈತೆ. ಒಮ್ಮೆ ಮೇಲೆ ಹೋಗೋಣ. ಒಮ್ಮೆ ಮೇಲೆ ಹೋಗೋಣ. ಈ ಮೇಲಲ್ಲ, ಇನ್ನೊಂದಿಷ್ಟು ಮೇಲೆ. ನಾನು ನಿನ್ನೆ ಅಂದರೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನು ತೋರಿಸಿದೆ ಅಲ್ಲೇ ಬಂದಿದ್ದೀನಿ. ಮತ್ತೆ ಇವಾಗ ಸದ್ಯಕ್ಕೆ ಇಲ್ಲಿ ಇದ್ದೀನಿ. ಅಣ್ಣ ನೀವೇ ಹೇಳಬೇಕಲ್ಲ. ವ್ಲಾಗ್ ಮಾಡ್ತೀನಿ, ಬಟ್ ಅದ್ರಲ್ಲಿ ಮಾತಾಡೋಕ್ಕೆ ಕಂಟೆಂಟ್ ಇರಲ್ಲ. ಹಾಗಾಗಿ ಒಂದಿಷ್ಟು ಬ್ಲಾಗ್ ಡಿಲೇ ಆಗೋದು. ಇಲ್ಲಿಂದ ಬಿದ್ದರೆ ಏನಾಗ್ತೀವಿ, ಹತ್ತು ಹಂಗೆ ನಡ್ಕೊಂಬಂದೆ. ಅಷ್ಟೇನು ಇದಾಗಲ್ಲ. ಆದ್ರೆ ನಾರ್ಮಲಾಗೆ ಓಡ್ ಬಂದಾಗ ಯಾವ ಥರ ಆಗುತ್ತೆ ಹಾಗೆ ಇಲ್ಲಿಂದ ಹತ್ತು ಬಂದಾಗ ಆ ಥರ ಆಗುತ್ತೆ. ಪಕ್ಕದ ಕಾಂಪ್ಲೆಕ್ಸ್ ಹತ್ತಿ ಈ ಕಡೆ ಬಂದಿದ್ದೀನಿ. ಸುತ್ತಮುತ್ತ ಬಿಲ್ಡಿಂಗು, ಕಾಲೇಜ್ ಕಾಂಪ್ಲೆಕ್ಸು, ಏನೋ ಬಿಲ್ಡಿಂಗ್ಗಳು ಇದಾವೆ ಇಲ್ಲಿ ಕಾಲೇಜ್ ಸೈಡು. ಈ ಕಡೆ ಬಂದು ಇದ್ದೀನಿ. 5 ವರ್ಷದ ಹಿಂದೆ ಹೋದರೆ ನಮ್ಮೂರಲ್ಲಿ ಇವ್ಯಾವೂ ಇರಲಿಲ್ಲ. ಇವೆಲ್ಲ ರೀಸೆಂಟಾಗಿ ಸ್ಥಾಪನೆ ಆದವು. ಈಗಿನೂ PUC ಕಾಲೇಜ್ ಬಿಟ್ಟಿದೆ. ಸ್ಟೂಡೆಂಟ್ಸ್ ಎಲ್ಲ ಹೊಡ್ತವ್ರೆ. ನಾವೇನೇ ಅಣ್ಣ ಫೋನ್ ಮಾಡಿದರು, ಈಗ ಊಟಕ್ಕೆ ಹೋಗುವಂಥ ಸಮಯವಂತೆ. ಮಧ್ಯಾಹ್ನ 2:20 ಆಗೈತೆ. ಇವಾಗ ನ್ಯಾಮತಿಯ ಕೆಂಪಣ್ಣ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಮತ್ತೆ ಹೊಡ್ತಾ ಇದ್ದೀವಿ. ಈ ವೈಟ್ ಶರ್ಟ್ ಮೇಂಟೈನ್ ಮಾಡೋದು ಒಂದೇ, ಒಬ್ರು ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡೋದು ಒಂದೇ ಗುರಿ. ಆದ್ರೆ ನನಗೆ ಗರ್ಲ್ ಫ್ರೆಂಡ್ ಇಲ್ಲ ಬಿಡಿ, ಅದು ಬೇರೆ ವಿಷಯ. ಈ ವೈಟ್ ಶರ್ಟ್ ಅಂದರೆ ಎಲ್ಲಿ ಬೇಕಾದ್ರೂ ಕುಂದ್ರಂಗಿಲ್ಲ, ಎಲ್ಲಿ ಬೇಕಾದ್ರೂ ಹೊರ್ಕೊಳಂಗಿಲ್ಲ, ಸುಮ್ಮ ಆ ಕಡೆ ಈ ಕಡೆ ಹೋಗಂಗಿಲ್ಲ. ಒಂಚೂರು ಏನಾರು ಆದರೆ ಕಲೆ ಆಗಿಬಿಡುತ್ತೆ ನೋಡಿ. ಈಗಾಗಲೇ ಒಂದು ಲೈನ್ ಬಂದ್ಬಿಟ್ಟಿದೆ ಇಲ್ಲಿ. ಈ ವೈಟ್ ಶರ್ಟ್ ಅಂದರೂ ಹಾಕೋಣದು ತುಂಬ ಡೇಂಜರ್. ಆದರೆ ಸ್ಟೈಲಿಶಾಗಿ ಕಾಣ್ತಾರೆ ಹುಡುಗರು ಅಂತ ಈ ವೈಟ್ ಶರ್ಟ್ನ ಹಾಕೋಬೋದು. ಆದರೆ ನಾನೇನು ಕಾಣ್ತೀವಿ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಂದು ಕುತ್ಕೊಂಡಿದ್ದೀನಿ ಗುರು. ಈಗ ಸಂಜೆ ಆಯಿತು, ಸಂಜೆ ಒಂದು 6 ಗಂಟೆ ಆಗೈತೆ. ಫ್ರೀ ಫೈರ್ ಸ್ವಲ್ಪ ಹೊತ್ತು ಆಡಿ ಒಂದು ಸಿನಿಮಾ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಯಾವುದಪ್ಪ ಅಂದರೆ ನಿಮ್ಮ ವಸ್ತುಗಳಿಗೆ ನೀವು ಜವಾಬ್ದಾರು ಅಂತ. ಇದು ಸನ್ ನೆಕ್ಸ್ಟ್ OTTಲಿ ಬಂದಿದೆ. ಆ ಸಿನಿಮಾ ನಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತೀನಿ ಇವತ್ತು ಆ ಸಿನಿಮಾನ. ಈಗ ಮನೇಲಿ ಬಂದು ಕುತ್ಕೊಂಡಿದ್ದೀನಿ. ಇವನು ಯುವರಾಜ್ ಅಂತ, ಇವನು ಕೂಡ ಶಾರ್ಟ್ ಫಿಲಮ್ನಲ್ಲಿ ಮಾಡ್ತೀನಿ ಅಂತ ಬಂದಿದ್ದಾನೆ. ಹಾಗೆ ನನಗೆ ಕೆಲವೊಂದು ಕ್ಯಾರೆಕ್ಟರ್ಸ್ ಬೇಕು, ಅದು ನಾನು ಶಾರ್ಟ್ ಫಿಲಮಲ್ಲಿ ಹೇಗೆ ಮಾಡ್ತೀನಿ ಅದನ್ನು ನೆಕ್ಸ್ಟು ಹೀಗೆ ತಿಳಿಸ್ತೀನಿ ತಡ್ರಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಶರ್ಟ್ ಇದ್ದಾಗೆ ಮಾವಿನ ಹಣ್ಣೆಲ್ಲ ಈ ಶರ್ಟಿಗೆ ಅಂಟ್ಕೊಳುತ್ತೆ. ಮಾವಿನ ಹಣ್ಣು ಎಸ್ತಾ ಇದ್ದೀನಿ, ಅದೇ ಅರಸ ಗುರು. ಯಾಕಪ್ಪ ಅಂದರೆ ಈ ಶರ್ಟಿಗೆ ಒಂದು ಏನು ಅಂತಂಗಿಲ್ಲ, ಮತ್ತು ಈಗ ತಿನ್ನೋಕಾರನು ಹುಷಾರಾಗಿ ತಿನ್ನೋಕ್ಕೂ ಅದು ಈ ಸಿನಿಮಾ ನೋಡ್ಕೊಂತ. ಸಿನಿಮಾ ಯಾವುದಪ್ಪ ಅಂದರೆ ಆಗಲೇ ಏನು ಹೇಳಿದ್ದೀನಿ ನಿಮಗೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅಂತ. ಇಂಟ್ರೆಸ್ಟಿಂಗಾಗಿ ಬರ್ತಾಯಿದೆ ಸಿನಿಮಾ. ನೋಡಾದ್ಮೇಲೆ ಹೇಗಿದೆ ಅಂತ ಹೇಳ್ತೀನಿ. ಇದು ಸಿನಿಮಾ ನೋಡ್ತಾ ಇದ್ದೆ. ಯಾವುದಪ್ಪ ಅಂದರೆ ಶಂಕರ್ ನಾಗ್ ಅವ್ರದ್ದು ನರಸಿಂಹ ಅಂತ ಅವಾಗ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾನ ಇವಾಗ ನೋಡ್ತಾ ಇದ್ದೆ. ಆ ಸಿನಿಮಾ ಇವಾಗೇನು ಹಳೇದು ಅಂತ ಅನ್ನಿಸ್ತಾನೆ ಇಲ್ಲ. ಯಾಕಪ್ಪ ಅಂದರೆ ಹೊಸ ಫ್ಲೇವರ್ ಇದೆ ಸಿನಿಮಾದಲ್ಲಿ. ನಿರುದ್ಯೋಗ ಅಂತವೆಲ್ಲ ಸೇರಿಸಿದ್ದಾರೆ. ಶಂಕರ್ ನಾಗ್ ಅವ್ರು ಅವಾಗಲೇ ಇಂಥ ಸಿನಿಮಾ ಮಾಡ್ತಾಯಿದ್ರು. ಅವ್ರು ಬದುಕಿದ್ರೆ ಇನ್ನೂ ಎಂಥ ಸಿನಿಮಾ ಮಾಡ್ತಿರಲಿಲ್ಲ ಗುರು. ಇದು ಯೂಟ್ಯೂಬಲ್ಲಿ ಹಾಕಿ ಎರಡು ವಾರ ಆಗಿದೆ. ವೆಲ್ಕಮ್ ಬ್ಯಾಕ್ ಸಿಂಪಲ್ ಕನ್ನಡಿಗ. ಇವತ್ತು ಗುರುವಾರ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಗುರು. ನಿಮಗೆ ಈ ಬ್ಲಾಗ್ ಎಂಡ್ ಮಾಡಬೇಕಾಯ್ತು ಮತ್ತು ಇಂಪಾರ್ಟೆಂಟ್ ಏನೋ ಒಂದು ಹೇಳ್ಬೇಕಾಯ್ತು. ನಾನು ಶಾರ್ಟ್ ಫಿಲಮ್ ಮಾಡ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆ ಶಾರ್ಟ್ ಫಿಲಮಲ್ಲಿ
ಕೆಲವರು ಕಲಾವಿದರು ಬೇಕು. ಕಲಾವಿದರು ಅಂದರೆ ನಿಮಗೆ ಆ್ಯಕ್ಟಿಂಗ್ ಬರಲಿ ಬರದೇ ಇರಲಿ ಒಂದು ರೇಂಜಿಗೆ ಅದರಲ್ಲಿ ನೀವು ಕಾಣಿಸ್ಕೋಬೇಕು, ಅಥವಾ ನಾವು ಆ್ಯಕ್ಟ್ ಮಾಡಲ್ಲ ಗುರು ಅದರಲ್ಲಿ ಭಾಗಿಯಾಗ್ತೀವಿ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಆ್ಯಕ್ಟ್ ಮಾಡೋರಾಗಿರ್ಬೋದು, ಭಾಗಿಯಾಗೋರಾಗಿರ್ಬೋದು, ಅಥವಾ ಕೆಲಸ ಮಾಡಬೇಕು ಅನ್ನೋರಾಗಿರ್ಬೋದು, ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಮತ್ತು ಪೇಮೆಂಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಗುರು, ಅದು ಮಾನಿಟೈಸೇ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲಿಂದ. ಹಾಗಾಗಿ ಮತ್ತು ಶಾರ್ಟ್ ಫಿಲಮ್ ಹೆಸರು ಬಂದ್ಬಿಟ್ಟು ಅವನ ಪ್ರಪಂಚ ಅಂತ. ಅವನ ಪ್ರಪಂಚ ಅಂದರೆ ಒಬ್ಬ ಒಬ್ಬಂಟಿ ಹುಡುಗ, ಅವನಿಗೆ ತಂದೆ ತಾಯಿ ಇರೋದಿಲ್ಲ, ಡಿಗ್ರಿ ಮುಗಿಸಿರ್ತಾನೆ, ಒಬ್ಬ ನಾರ್ಮಲ್ ಪರ್ಸನ್ ಥರ ಇರೋದೇ ಇಲ್ಲ. ಅವನು ಮನೆ ಅಲ್ಲಿ ಕೆಲಸ ಮುಗೀತು ಅಷ್ಟೇ ಅವನ ಜೀವನ. ಆದರೆ ಅವನ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂತ ಬಯಸ್ಕೊಂಡು ಅಂತ ಬದಲಾವಣೆ ಬರಬೇಕು ಅವನ ಜೀವನದಲ್ಲಿ, ಆ ಥರ ಕಥೆನ ರೆಡಿ ಮಾಡಿದ್ದೀನಿ. ಕತೆ ಇನ್ನೊಂದಿಷ್ಟು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಕತೆ ಅಪ್ಡೇಟ್ ಮಾಡಿ ಈಗಾಗಲೇ 2 ಶಾರ್ಟ್ನ ಬರ್ಕೊಂಡಿದ್ದೀನಿ, ಅದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಶಾರ್ಟ್ ಫಿಲಮ್ ಮಾಡಿ, ಶಾರ್ಟ್ ಫಿಲಮ್ ಟ್ರೈಲರ್ ಕೂಡ ಬಿಡ್ತೀನಿ, ಹಾಗೆ ಅದರದ್ದು ಫುಲ್ಲು ಫಿಲಮ್ ಕೂಡ ಯೂಟ್ಯೂಬಲ್ಲೇ ನಾನು ಸಿಂಪಲ್ ಕನ್ನಡಿಗ ಯೂಟ್ಯೂಬ್ ಚಾನಲಲ್ಲೇ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಈ ಶೂಟಿಂಗ್ ನಡೆಯೋದು ಶನಿವಾರ ಮತ್ತು ಭಾನುವಾರ ನಡೆಯುತ್ತೆ. ನಾರ್ಮಲ್ ಸಂಜೆ ಟೈಮಲ್ಲೆಲ್ಲ ನಡೆಯುತ್ತೆ. ಯಾಕಪ್ಪ ಅಂದರೆ ಎಲ್ಲರಿಗೂ ಕೂಡ ವರ್ಕ್ ಇರುತ್ತೆ, ನನ್ನ ಜೊತೆ ಆ್ಯಕ್ಟ್ ಮಾಡೋ ಹುಡುಗರಿಗೆಲ್ಲ ವರ್ಕ್ ಇರುತ್ತೆ ಅಂತ ಆ ಥರ ಮಾಡ್ತಾಯಿದ್ದೀನಿ. ಮತ್ತು ಈಗ ರೆಡಿ ಇರೋದು 2-3 ಹುಡುಗರು ಅಷ್ಟೇ. ಹಂಗಾಗಿ ನಿಮಗೆ ಯಾರು ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಸಿಗೋಣ, ಮಾತಾಡಿ ನಿಮಗೆ ಹೇಗೆ ಅನ್ನಿಸ್ತೆ ಅಂತ ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಇಲ್ಲಿ ಹಾಕ್ತಾ ಇರ್ತೀನಿ, ಇಲ್ಲ ಪಕ್ಕದಲ್ಲಾರು ಹಾಕಿರ್ತೀನಿ, ನೀವು ನೋಡ್ಕೋಬೋದು. ನೋಡ್ಕೊಂಡು ನನಗೆ ಅದರಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಏನೇನಂತ ಹೇಳ್ತೀನಿ. ನೀವು ಓಕೆ ಅಂತ ಹೇಳಿದರೆ ನಿಮಗೆ ಕತೆ ಹೇಳಿ ಅದನ್ನ ಫುಲ್ಲು ನೀವು ಕತೆ ಅಪ್ಡೇಟಾರು ಮಾಡ್ಬೋದು, ಅಥವಾ ಆ್ಯಕ್ಟ್ ಮಾಡ್ತೀನಿ ಅಂದರೂ ಆ್ಯಕ್ಟ್ ಕೂಡ ಮಾಡ್ಬೋದು. ಒಂದು 2-3 ಕ್ಯಾರೆಕ್ಟರ್ಗಳಿದ್ದಾವೆ ಇನ್ನು, ಅವಕ್ಕೆಲ್ಲ ನನಗೆ ಬೇಕು ಯಾರು. ಹಂಗಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಮತ್ತು ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬಿಡಿ, ಮೊದಲೇ ಹೇಳಿದ್ದೆ ನಾನು ನಿಮಗೆ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತ. ಹಂಗಾಗಿ ಮತ್ತು ಇದರಲ್ಲಿ ಮ್ಯೂಸಿಕ್ಕು, ಡೈಲಾಗು ಎಲ್ಲ ನಂದೇ ಆಗಿರುತ್ತೆ. ಆದರೆ ಮ್ಯೂಸಿಕ್ಕು ಕೆಲವೊಂದು ಯೂಟ್ಯೂಬಲ್ಲಿ ತಗೊತೀನಿ. ಮತ್ತು ಸಿನಿಮಾ ತಗೊಂಡ್ರೆ ಏನಾಗಲ್ಲ ಗುರು, ಯಾಕಪ್ಪ ಅಂದರೆ ನಂದಿನ್ನೂ ಹಣಕ್ಕಾಗಿ ಮಾಡ್ತಾ ಇಲ್ಲ ಇದನ್ನು. ಇದೊಂದು ನೆಕ್ಸ್ಟ್ ಬರೋದಕ್ಕೆ ನಾನು ಮಾಡ್ತಾ ಇದ್ದೀನಿ, ನನ್ನ ಫಸ್ಟ್ ಶಾರ್ಟ್ ಫಿಲಮ್ ಅಂತ. ಇದು ಕಾಸು ಕೊಡೋದಾಗಿದ್ದರೆ, ಮಾನಿಟೈಸ್ ಆನ್ ಆಗಿದ್ರೆ ಸಿನಿಮಾಗಳ ಮ್ಯೂಸಿಕ್ ಆಗ್ತಾ ಇರಲಿಲ್ಲ. ಆದರೆ ಇದೇನು ಸಿನಿಮಾದ ಮ್ಯೂಸಿಕ್ ಹಾಕ್ಬೋದು, ಕಾಪಿರೈಟ್ ಬರುತ್ತೆ ಅಷ್ಟೇ. ಕಾಪಿರೈಟ್ ಕ್ಲೇಮ್ ಬಂದು ನೀನು ವಿಡಿಯೋ ಸ್ಟಾಪ್ ಆಗಲ್ಲ, ನಾರ್ಮಲ್ ಆಗಿರುತ್ತೆ. ಹೇಳಿದ್ನಲ್ಲ, ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ನನ್ನ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಸಿಗೋಣ, ಮಾತಾಡೋಣ, ಅಥವಾ ಮೆಸೇಜ್ ಮಾಡೋಣ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡುವಂತಹ ಸಮಯ. ಎಲ್ರಿಗೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.